ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ ಬಾರಿ ಟ್ರಂಪ್ ರಾಷ್ಟ್ರಪತಿ ಆದಾಗ ಮೇಲಕ್ಕೆ ಹೋದ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆಲ್ಲ ತಿಳಿದ ಹಾಗೆ ಹಿಸ್ಟ್ರಿ ರಿಪೀಟ್ಸ್. ಕಳೆದ ಸಾತಿ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಾಗ ಯಾವ್ಯಾವ ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ ಅಂತ ಅವಲೋಕಿಸಿದ್ರೆ ಬಹುಶಃ ಈ ಸತಿನೂ ಆ ಷೇರುಗಳು ಮೇಲಕ್ಕೆ ಹೋಗಬಹುದು ಅನ್ನುವಂಥ ಹೋಪ್ಸ್ ಇರುತ್ತೆ. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕಾಯ್ತಾ ಇದೆ ಅಮೆರಿಕದ ಪ್ರೆಸಿಡೆಂಟ್ ಯಾರಾಗ್ತಾರೆ ಅಂತ. ದೊಡ್ಡ ಕ್ಲೋಸ್ ಫೈಟ್ ನಡೀತಾ ಇದೆ ಡೊನಾಲ್ಡ್ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ನಡುವೆ. ಡೊನಾಲ್ಡ್ ಟ್ರಂಪ್ ಏನಾದರೂ ಈ ಸತಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಮತ್ತೆ ಅಮೆರಿಕದ ರಾಷ್ಟ್ರಪತಿ ಆದ್ರೆ ಅದು ಭಾರತಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದೋ ಅನ್ನುವಂಥ ಒಂದು ವಿಡಿಯೋನ ಮಾಡಿದ್ದೇವೆ. ಅವರು ಹಿಂದಿನ ದಿನಗಳಲ್ಲಿ ಪ್ರೆಸಿಡೆಂಟ್ ಆಗಿದ್ದು ಬಿಟ್ವೀನ್ 2017 to 2021. ಕಳೆದ ಬಾರಿ 2017 ಅದೊಂದು ಸರ್ಪ್ರೈಸ್ ವಿಕ್ಟರಿ ಆಗಿತ್ತು ಡೊನಾಲ್ಡ್ ಟ್ರಂಪ್ಗೆ. ಯಾಕಂದ್ರೆ ಪ್ರಪಂಚದಾದ್ಯಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹಿಲರಿ ಕ್ಲಿಂಟನ್ ಅವರು ಪ್ರೆಸಿಡೆಂಟ್ ಆಗ್ತಾರೆ ಅಂತ. ಪ್ರಪಂಚದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಿಗೂ ಇನ್ಕ್ಲೂಡಿಂಗ್ ಭಾರತ ಅನ್ಸರ್ಟನಿಟೀಸ್ ಅಂತಂದ್ರೆ ಬಹಳ ಒಂದು ತೊಂದರೆಯ ಗೊಂದಲದ ವಿಚಾರ ಆಗುತ್ತೆ. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ವೈಪರೀತ್ಯಗಳನ್ನು ನಾವು ನೋಡಬಹುದು ಮುಂದಿನ ಕೆಲವು ದಿನಗಳಲ್ಲಿ. ಕಳೆದ ಬಾರಿ 2016 ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅನೌನ್ಸ್ ಮಾಡಿದಾಗ ಭಾರತದ ಮಾರುಕಟ್ಟೆ 1.3% ಕೆಳಗೆ ಬಿದ್ದಿತ್ತು. ನಾನು ಮಾತಾಡ್ತಿರೋದು ಸೆನ್ಸೆಕ್ಸ್. ಮತ್ತೆ 8ನೇ ತಾರೀಕು ನವೆಂಬರ್ 2016 ಎರಡು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ರು. ಒಂದು, PM ಮೋದಿಯವರು 8ನೇ ತಾರೀಕು ನವೆಂಬರ್ ಡಿಮಾನಿಟೈಸೇಷನ್ ಅನ್ನು ಘೋಷಣೆ ಮಾಡಿದ್ರು. ಎರಡನೇದು ಟ್ರಂಪ್ ಬಿಕಮಿಂಗ್ ಪ್ರೆಸಿಡೆಂಟ್. ಆ ಎರಡೂ ಕಾರಣಗಳಿಂದ ಮಾರುಕಟ್ಟೆ ಒಂದಷ್ಟು ಕೆಳಗೆ ಬಿದ್ದಿತ್ತು ಕಳೆದ ಬಾರಿ. ಹಿಂದಿನ ದಿನಗಳಲ್ಲಿ ಟ್ರಂಪ್ ಅವರು ರಾಷ್ಟ್ರಪತಿ ಆದಾಗ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು ಸ್ಟಾಕ್ ಮಾರ್ಕೆಟ್ಗೆ. ಯಾಕಂದ್ರೆ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಪಾಲಿಸಿ. ಕಳೆದ ಬಾರಿ ಟ್ರಂಪ್ ಅವರು ರಾಷ್ಟ್ರಪತಿ ಆದಾಗ ಭಾರತದ ಯಾವ ಷೇರುಗಳು ಯಾವ ಕ್ಷೇತ್ರಗಳು ಮೇಲಕ್ಕೆ ಹೋಗಿದ್ದಾವೆ ಅಂತ ನಿಮ್ಮ ಮುಂದೆ ಒಂದು ವರದಿಯನ್ನು ಇಡ್ತಾ ಇದ್ದಾರೆ. ಮೊದಲನೆಯ ಸೆಕ್ಟರ್ IT ಸೆಕ್ಟರ್. ಟ್ರಂಪ್ ಪಾಲಿಸಿ ಬಂದಾಗ ಅಮೆರಿಕದಲ್ಲಿ ಒಂದಷ್ಟು ಗೊಂದಲ ಇತ್ತು, ಭಯ ಇತ್ತು. ಯಾಕಂದ್ರೆ IT ಕಂಪನಿಗಳಿಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕದಿಂದ ಹಣ ಬರುತ್ತೆ. ಬಿಗಿನಿಂಗ್ ಆಫ್ 2017 ಭಾರತದ ರೂಪಿ ಒಂದಷ್ಟು ವೀಕ್ ಆಯಿತು. ಯಾಕಂತಂದ್ರೆ ಎಕ್ಸ್ಪೆಕ್ಟೇಷನ್ ಆಫ್ ಟೈಟರ್ ಇಮಿಗ್ರೇಷನ್ ಪಾಲಿಸೀಸ್. ಆದರೆ ಸ್ವಲ್ಪ ದಿನಗಳಲ್ಲಿ ಆ ಗೊಂದಲ ಬಗೆಹರಿದು ಭಾರತದ ಮಾರುಕಟ್ಟೆಯಲ್ಲಿ IT ಷೇರುಗಳು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆದವು. ಕಳೆದ ಬಾರಿ ಟ್ರಂಪ್ ಅವರು ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಅಮೆರಿಕದ ಕಂಪನಿಗಳಿಗೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡಿ. ಅದರಿಂದಾಗಿ ಭಾರತದ IT ಕಂಪನಿಗಳಿಗೆ ಒಂದಷ್ಟು ದೊಡ್ಡ ಅವಕಾಶಗಳು ಸಿಕ್ಕಿದ್ದು. ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಇನ್ ಡಾಟಾ ಅನಾಲಿಟಿಕ್ಸ್, ಆಟೋಮೇಷನ್ ಅಂಡ್ ಕ್ಲೌಡ್ ಕಂಪ್ಯೂಟರ್, AI ಇತ್ಯಾದಿ. ಎರಡನೆಯ ಕ್ಷೇತ್ರ ಎನರ್ಜಿ ಅಂಡ್ ಡಿಫೆನ್ಸ್. ಎನರ್ಜಿ ಮತ್ತು ಡಿಫೆನ್ಸ್ ಅಮೆರಿಕದ ಎರಡು ಕೀ ಸೆಕ್ಟರ್ಸ್. ಮತ್ತೆ ಲಾಸ್ಟ್ ಟೈಮ್ ಟ್ರಂಪ್ ಪ್ರೆಸಿಡೆಂಟ್ ಆದಾಗ ಜಾಸ್ತಿ ಹಣವನ್ನು ಅದಕ್ಕಾಗಿ ಮೀಸಲಿಟ್ಟಾಗ ಭಾರತದ ಕಂಪನಿಗಳಿಗೆ ಒಂದಷ್ಟು ಅವಕಾಶ ಸಿಕ್ತು. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ಹಿಂದೂಸ್ತಾನ್ ಏರೋನಾಟಿಕ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು LNT. ಕಳೆದ ಬಾರಿ ಟ್ರಂಪ್ ಅವರು ರಾಷ್ಟ್ರಪತಿ ಆದಾಗ ಭಾರತದೊಡನೆ ಡಿಫೆನ್ಸ್ ಕೊಲಾಬ್ರೇಷನ್ ಆಯಿತು. ಅದರಿಂದಾಗಿ ಡಿಫೆನ್ಸ್ ಡೀಲ್ಗಳು, ಪರ್ಚೇಸ್ ಆಫ್ ಮಿಲಿಟರಿ ಹಾರ್ಡ್ವೇರ್ ಅದನ್ನೆಲ್ಲವನ್ನು ಭಾರತದಿಂದ ಮಾಡಿಕೊಂಡ್ರು. ಅದೇ ಸಂದರ್ಭದಲ್ಲಿ US ಗವರ್ಮೆಂಟ್ ಅವರು ಭಾರತದ ಹಲವು ಕಂಪನಿಗಳೊಡನೆ ಹಲವು ಡೀಲ್ಗಳನ್ನು ಮಾಡಿಕೊಂಡ್ರು. ಮೂರನೆಯ ಸೆಕ್ಟರ್ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್. ಇಂಡಿಯನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಬೇಕಾದಷ್ಟು ಪಾಸಿಟಿವ್ ಮೂಮೆಂಟ್ ಅನ್ನು ಕಾಣ್ತು ಜನವರಿ 2017 ಮೇಲೆ. ಡಿಮಾನಿಟೈಸೇಷನ್ ನವೆಂಬರ್ 2016. ಅದರಿಂದಾಗಿ ಒಂದಷ್ಟು ಫೋಕಸ್ ಬಂದಿತ್ತು ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ಗೆ. ಮತ್ತೆ ಟ್ರಂಪ್ ಅವರು ರಾಷ್ಟ್ರಪತಿ ಆದ್ಮೇಲೆ ಬೇಕಾದಷ್ಟು ಡಿಸಿಷನ್ಸ್ ಅನ್ನು ತಗೊಂಡ್ರು, ಇಂಡೈರೆಕ್ಟ್ಲಿ ಬೆನಿಫಿಟಿಂಗ್ ಇಂಡಿಯನ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಭಾರತದ ಸರ್ಕಾರದವರು ಆ ಸಂದರ್ಭದಲ್ಲಿ ಒಂದಷ್ಟು ಇನಿಷಿಯೇಟಿವ್ಗಳನ್ನು ತಗೊಂಡ್ರು. ಡಿಜಿಟೈಸೇಷನ್ ಎಕಾನಮಿ ಲೀಡಿಂಗ್ ಟು ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಸ್ಟಾಕ್ ಪ್ರೈಸಸ್.
HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಫಸ್ಟ್ ಫ್ಯೂ ಮಂತ್ಸ್ ಆಫ್ 2017 ಅಲ್ಲಿ ಮೇಲಕ್ಕೆ ಹೋಯಿತು. ಈಗ ನಾಲ್ಕನೆಯ ಕ್ಷೇತ್ರ ಆಟೋಮೊಬೈಲ್. ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್ ಕೂಡ ಒಳ್ಳೆಯ ಗ್ರೋತ್ ಅನ್ನು ಕಾಣ್ತು ಟ್ರಂಪ್ ಅವರ ವಿಕ್ಟರಿ ಆದಾಗ, ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ ಮಾರ್ಕೆಟ್. ಯಾಕಂದ್ರೆ ಟ್ರಂಪ್ ಅವರ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಮೊದಲು ಎಲ್ಲರಿಗೂ ಒಂದಷ್ಟು ಗೊಂದಲ, ಭಯ ಇತ್ತು. ಯಾಕಂತಂದ್ರೆ ಇಂಡಿಯನ್ ಕಾರ್ ಮೇಕರ್ಸ್ಗೆ ಏನಾದರೂ ಚಾನ್ಸ್ ಇದೆಯಾ? ಆದರೆ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಅಫೋರ್ಡಬಲ್ ಕಾರುಗಳನ್ನು ನಾವು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಭಾರತಕ್ಕೆ ಒಂದಷ್ಟು ಬೆನಿಫಿಟ್ ಆಯಿತು. ಯಾವ್ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಯಿತು ಅಂತ ನೋಡೋದಾದ್ರೆ, ಮಾರುತಿ ಸುಜುಕಿ, ಮಹೀಂದ್ರ, ಟಾಟಾ ಮೋಟಾರ್ಸ್ ಪಾಸಿಟಿವ್ ಮೂವ್ಮೆಂಟ್ ಅನ್ನು ನೋಡ್ತು ಅವರ ಷೇರು ಪ್ರೈಸ್ಗಳಲ್ಲಿ. ಮತ್ತೆ ಬಿಗಿನಿಂಗ್ ಆಫ್ 2017 ಅಲ್ಲಿ ಈ ಸೆಕ್ಟರ್ಗಳಲ್ಲಿ ಬೇಕಾದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಯಿತು. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಈ 4 ಸೆಕ್ಟರ್ಸ್ ಒಂದಷ್ಟು ಮೇಲಕ್ಕೆ ಹೋಗಿತ್ತು ಟ್ರಂಪ್ ಅವರು ಪ್ರೆಸಿಡೆಂಟ್ ಆದ್ಮೇಲೆ. ಈ ಸತಿ ಕೂಡ ಅದೇ ಸೆಕ್ಟರ್ಗಳು ಮೇಲಕ್ಕೆ ಹೋಗುವಂತ ಸಾಧ್ಯತೆಗಳು ಇವೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.